ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಮೇ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಈ ಮಾಸದಲ್ಲಿ ಹಲವಾರು ಗ್ರಹಗಳ ಪರಿವರ್ತನೆಗಳು ಉಂಟಾಗುತ್ತೆ. ಅದರಲ್ಲೂ ಅತ್ಯಂತ ಪ್ರಮುಖವಾಗಿ ಅಂದರೆ ವರ್ಷಕ್ಕೊಮ್ಮೆ, ಒಂದೂವರೆ ವರ್ಷಕ್ಕೊಮ್ಮೆ ಬದಲಾಗುವಂತಹ ಗ್ರಹಗಳೆಲ್ಲ ಈ ತಿಂಗಳಲ್ಲಿ ಬದಲಾಗ್ತಾರೆ. ಇದು ಅತ್ಯಂತ ಪ್ರಮುಖವಾಗುತ್ತೆ. ಮೇ 6ನೇ ತಾರೀಕು ಬುಧ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 14ನೇ ತಾರೀಕು ಸೂರ್ಯ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ದಿವಸ ಮೇ 14ನೇ ತಾರೀಕು ಗುರು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ವರ್ಷಕ್ಕೊಮ್ಮೆ ಒಂದು ರಾಶಿಯನ್ನು ಬದಲಾಯಿಸುವಂತಹ ಗ್ರಹವಾದಂತಹ ಗುರುಬ್ರಹ್ಮ ಈ ತಿಂಗಳಲ್ಲಿ ಬದಲಾಗುವಂಥದ್ದು ಬಹಳ ವಿಶೇಷ. ಮೇ 18ನೇ ತಾರೀಕು ರಾಹು ಕುಂಭರಾಶಿಯನ್ನು ಪ್ರವೇಶ ಮಾಡಿದರೆ ಕೇತು ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 23ನೇ ತಾರೀಕು ಮೇ ಬುಧ ಮತ್ತೊಮ್ಮೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಸೊ ಈ ಎಲ್ಲ ಗ್ರಹಗಳ ಪರಿವರ್ತನೆಯಿಂದ ಮೇ ತಿಂಗಳಲ್ಲಿ ಮಿಥುನ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಪ್ರಾರಂಭದಲ್ಲೇ ಹೇಳ್ತೇನೆ, ಮಿಥುನ ರಾಶಿಯವರಿಗೆ ಇದು ಬಹಳ ಉತ್ತಮವಾದಂತಹ ಒಂದು ಪರಿವರ್ತನೆ. ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ನೇರವಾದ ಕಾರಣ ಕೇಳೋದಾದರೆ, ಕರ್ಮಾಧಿಪತಿಯಾಗಿ ಗುರು ವ್ಯಯಭಾವದಲ್ಲಿರೋದಕ್ಕಿಂತ ಅವನು ಜನ್ಮರಾಶಿಯಲ್ಲಿ ಸಂಚಾರ ಮಾಡುವಂಥದ್ದು ಖಂಡಿತ ಶುಭ. ಯಾಕೆಂದರೆ ಕರ್ಮ ವ್ಯಯ ಮಾಡೋದಕ್ಕೆ ಅಥವಾ ಉದ್ಯೋಗದಲ್ಲಿ ಕಿರಿಕಿರಿ ಸಮಸ್ಯೆ, ಪರಿವರ್ತನೆ, ಪ್ರಮೋಷನ್ಗಳಾಗದೇ ಇರೋದು, ಈ ಎಲ್ಲ ಸಮಸ್ಯೆಗಳಿಗೆ ಗುರು ವ್ಯಯಭಾವದಲ್ಲಿರುವಂಥದ್ದು ಅತ್ಯಂತ ಪ್ರಮುಖವಾದಂತಹ ಕಾರಣ ಆಗುತ್ತೆ. ಅದು ಮೇ 14ರ ನಂತರದಲ್ಲಿ ಗುರು ಜನ್ಮರಾಶಿಗೆ ಬರೋದರಿಂದ ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ಏಕೆಂದರೆ ಸಾಮಾನ್ಯವಾಗಿ ಜನ್ಮರಾಶಿಯಲ್ಲಿ ಗುರು ಅಷ್ಟೇನು ಶುಭ ಅಲ್ಲ ಅಂತ ಹೇಳಿದರೂ ಕೂಡ ಅವನು ವೀಕ್ಷಣೆ ಮಾಡುವಂತಹ 3 ಸ್ಥಾನಗಳು ತುಂಬ ಪ್ರಮುಖವಾಗಿರುತ್ತೆ. ಒಂದು, ಜ್ಞಾನ ಸಂತಾನ ಪೂರ್ವಪರ ಪುಣ್ಯ, ಅಂದರೆ ವಿದ್ಯಾರ್ಜನೆಗೆ ಶುಭ, ಜ್ಞಾನ ಸಂಪಾದನೆ ಮಾಡೋದಕ್ಕೆ ಶುಭವಾಗುತ್ತೆ, ಸಂತಾನದ ಅಂಚಿನಲ್ಲಿರುವಂಥವರಿಗೆ ಶುಭವಾಗುತ್ತೆ, ಪೂರ್ವಪರ ಪುಣ್ಯ ಅನ್ನೋದು ಕೆಲಸ ಮಾಡುತ್ತೆ. ಯಾರಿಗೆ ಪೂರ್ವಜನ್ಮದ ಪುಣ್ಯ ಇರುತ್ತೋ ಆ ಪುಣ್ಯಸ್ಥಾನದಲ್ಲಿ ಗುರು ಇರ್ತಾನೋ ಸ್ವಲ್ಪ ಹೆಚ್ಚಾಗಿ ಕಡಿಮೆ ಪ್ರಯತ್ನ ಮಾಡಿದರೂ ಕೂಡ ಹೆಚ್ಚಿನ ಪ್ರತಿಫಲಗಳನ್ನು ಕಾಣೋದಕ್ಕೆ ಸಾಧ್ಯ. ಇದು ಗುರುವಿಂದ ಉಂಟಾಗುವಂಥ ಒಂದು ಅನುಕೂಲ ಅಂತ ಕೂಡ ಹೇಳ್ಬೋದು. ಅದೇ ರೀತಿಯಲ್ಲಿ ಮಾಂಗಲ್ಯ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಕೂಡ ಶುಭವಾಗುತ್ತೆ. ಭಾಗ್ಯಸ್ಥಾನದ ಮೇಲೆ ಗುರುದೃಷ್ಟಿ ಬೀಳುತ್ತೆ. ರಾಹು ಕೂಡ ಅಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಕೋದಂಡ ರಾಹು ಯೋಗ, ಕೋದಂಡ ರಾಮ ಯೋಗ, ಇದೆಲ್ಲ ಕುಂಭರಾಶಿಯಲ್ಲಿ ಉಂಟಾಗುವಂಥದ್ದು ಖಂಡಿತ ಶುಭ. ಅತಿ ಹೆಚ್ಚಿನ ಲಾಭಗಳನ್ನು ಕಾಣ್ತೀರ. ಇಷ್ಟು ಈಗ ನಾನು ಕೊಟ್ಟಂತಹ ವಿವರಣೆಗಳು ಗುರುಗೆ ಸಂಬಂಧಪಟ್ಟಿರೋದ್ರಿಂದ ಮೇ 14ರ ನಂತರದ ಗುರು ಪರಿವರ್ತನೆ ಮಿಥುನ ರಾಶಿಯವರಿಗೆ ಖಂಡಿತ ಲಾಭಗಳನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಕಳೆದ 4-5 ತಿಂಗಳಿಂದ ಶುಕ್ರ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ಉಚ್ಚನಾಗಿ ಕೂತ್ಕೊಂಡಿದ್ದಾನೆ. ಆಲ್ಮೋಸ್ಟ್ ಮೇ ತಿಂಗಳ ಅಂತ್ಯ ಭಾಗದ ತನಕ ಶುಕ್ರ ಉಚ್ಚ ಕ್ಷೇತ್ರದಲ್ಲೇ ಇರ್ತಾನೆ. ಹಾಗಾಗಿ ಕರ್ಮ ಉದ್ಯೋಗದಲ್ಲಿ ಯಾವುದೇ ಸಮಸ್ಯೆಗಳನ್ನು ಬಂದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಂಡು ಅಭಿವೃದ್ಧಿಗಳನ್ನು ಕೊಡೋದಕ್ಕೆ ಶುಕ್ರ ಸ್ಥಿತನಾಗಿ ಕೂತ್ಕೊಂಡಿದ್ದಾನೆ. ಯಾಕೆಂದರೆ ಈ ಯೋಗ ಮಿಥುನ ರಾಶಿಯವರಿಗೆ ಕೇವಲ 1 ತಿಂಗಳು ಅಥವಾ 20 ದಿವಸ ಮಾತ್ರ ಸಿಗಬೇಕಾಗಿತ್ತು. ಅದು ಈಗ ಆಲ್ಮೋಸ್ಟ್ 4-5 ತಿಂಗಳಿಂದ ಆ ಶುಕ್ರನ ಪ್ರಭಾವಗಳು ಹೆಚ್ಚಿನ ಅನುಕೂಲಗಳನ್ನು ಮಾಡ್ತಾ ಬಂದಿರುತ್ತೆ. ಅತಿ ಹೆಚ್ಚಿನ ಲಾಭಗಳನ್ನು ಕಾಣ್ತಾರೆ. ಅದು ಇನ್ನೂ 1-1.5 ತಿಂಗಳ ಕಾಲ ಮುಂದುವರಿಯುತ್ತೆ. ಅಂದರೆ ಎಲ್ಲಿ ಗುರು ವ್ಯಯಭಾವದಲ್ಲಿದ್ದು 1 ವರ್ಷ ಗುರುಬಲ ಇರೋದಿಲ್ವೋ ಆ ಸಮಯದಲ್ಲಿ ಶುಕ್ರ 4-5 ತಿಂಗಳು ಬ್ಯಾಲೆನ್ಸ್ ಮಾಡಿಕೊಡ್ತಾನೆ ಅಂತ ಹೇಳಿದರೆ ಅದು ಒಂದು ರೀತಿ ಬೋನಸ್ ಅಂತ ಹೇಳಬೇಕು. ಮಿಥುನ ರಾಶಿಯವರಿಗೆ ದೈತ್ಯ ಗುರುವಿನ ಅನುಗ್ರಹ ತುಂಬ ಅದ್ಭುತವಾಗಿತ್ತು. ಈ ಮಾಸದಲ್ಲೂ ಕೂಡ ಅದು ಮುಂದುವರಿಯುತ್ತೆ ಅಂತ ಹೇಳ್ಬೋದು. ಆರೋಗ್ಯದ ಬಗ್ಗೆ ಯಾವುದೇ ಸಮಸ್ಯೆಗಳಿಲ್ಲ, ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರ. ಬುಧ ಈ ತಿಂಗಳ 23ರ ನಂತರದಲ್ಲಿ ಅಂದರೆ ಮೇ 23ರ ನಂತರದಲ್ಲಿ ಸ್ವಲ್ಪ ವ್ಯಯಭಾವಕ್ಕೆ ಬರ್ತಾನೆ.
ಆ ಸಮಯದ ನಂತರದಿಂದ 1 ತಿಂಗಳ ಕಾಲ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ ಮಿಥುನ ರಾಶಿಯವರಿಗೆ. ಇನ್ನು ದ್ವಿತೀಯ ಕುಟುಂಬ ವಾಕ್ಯ ಧನ ದಾಂಪತ್ಯ ಬಂಧು ಅನ್ನುವಂತಹ ಸ್ಥಾನ, ಆ ಸ್ಥಾನದಲ್ಲಿ ಕುಜ ನೀಚನಾಗಿರ್ತಾನೆ. ಸ್ವಲ್ಪ ಮಾತುಗಳು ನಿಷ್ಠುರಗಳಾಗುತ್ತೆ, ಅಥವಾ ವಾಕ್ಯಗಳನ್ನು ನಿಭಾಯಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಕೊಟ್ಟಂತಹ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಧನಾಗಮನಗಳು ಸ್ವಲ್ಪ ವಿಳಂಬ ಆಗುತ್ತೆ. ಅಂದರೆ ಬರಬೇಕಾದಂತಹ ಹಣ ಸ್ವಲ್ಪ ವಿಳಂಬ ಆಗುತ್ತೆ. ಶುಕ್ರ ಲಾಭಗಳನ್ನು ಕೊಟ್ಟರೂ ಕೂಡ ಕುಜ ಧನಸ್ಥಾನದಲ್ಲಿ ನೀಚನಾಗಿರೋದ್ರಿಂದ ಸ್ವಲ್ಪ ವಿಳಂಬ ಮಾಡ್ತಾನೆ ಅಂತ ಕೂಡ ಹೇಳ್ಬೋದು. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡುವಂಥದ್ದು ಮಿಥುನ ರಾಶಿಯವರಿಗೆ ತುಂಬ ಅವಶ್ಯಕ. ಎಲ್ಲಿವರೆಗೂ ಅಂತ ಹೇಳಿದರೆ ಜೂನ್ 6ರ ತನಕ ಮಿಥುನ ರಾಶಿಯವರು ತಿಂಗಳಿಗೊಮ್ಮೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಪಂಚಾಮೃತ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಂಡ್ರೆ ಉತ್ತಮ. ಯಾಕೆಂತ ಹೇಳಿದರೆ ಉಳಿದ 3-4 ಗ್ರಹಗಳು ಖಂಡಿತ ಶುಭ ಫಲಗಳನ್ನು ಕೊಡುವ ಸ್ಥಿತಿಯಲ್ಲಿದ್ದಾರೆ. ಅದರಲ್ಲಿ ಪರಮ ಶುಭನಾದ ಶುಕ್ರ ಉಚ್ಚಕ್ಷೇತ್ರದಲ್ಲಿದ್ದಾನೆ, ಗುರುಬ್ರಹ್ಮ ಜನ್ಮರಾಶಿಗೆ ಬರ್ತಾನೆ, ಶನಿ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿದ್ದಾನೆ, ರಾಹು ಕುಂಭರಾಶಿ ಅಂದರೆ ಭಾಗ್ಯಸ್ಥಾನಕ್ಕೆ ಬರ್ತಾನೆ, ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಈ ರೀತಿ ಪರಾಕ್ರಮ ಗ್ರಹಗಳೆಲ್ಲ ಮಿಥುನ ರಾಶಿಯವರಿಗೆ ತುಂಬ ಅದ್ಭುತ ಫಲಗಳನ್ನು ಕೊಡುವ ಸ್ಥಿತಿಯಲ್ಲಿದ್ದಾರೆ. ಅದೆಲ್ಲ ಜೂನ್ 6ರ ತನಕ ಅದರ ಫಲಗಳನ್ನು ಒಂದು ಸಣ್ಣ ಬಿಂದುವಿನ ರೂಪದಲ್ಲಿ ಏನಾದರೂ ನೆಗೆಟಿವ್ಗಳಿಗೆ ಕನ್ವರ್ಟ್ ಮಾಡೋದಾದರೆ ಕುಜನಿಂದ ಮಾತ್ರ ಸಾಧ್ಯ. ಏಕೆಂದರೆ ಅವನು ಇಷ್ಟೆಲ್ಲ ಲಾಭಗಳು ಒಂದು ವಾಕ್ಯದಿಂದ ನಿಷ್ಠೂರ ಆಗುವಂತಹ ಸಂದರ್ಭಗಳನ್ನು ಸೃಷ್ಟಿ ಮಾಡೋದಕ್ಕೆ ಕುಜನಿಗೆ ಶಕ್ತಿ ಇರುತ್ತೆ. ಹಾಗಾಗಿ 4-5 ಗ್ರಹಗಳು ಅದ್ಭುತವಾದಂತಹ ಒಂದು ರಾಜಯೋಗದ ಸ್ಥಿತಿಯಲ್ಲಿದ್ದಾಗ ಕುಜನನ್ನು ಸ್ವಲ್ಪ ಪರಿಹಾರ ಮಾಡಿಕೊಂಡ್ರೆ ಮಿಥುನ ರಾಶಿಯವರು ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಕಾಣ್ತೀರಾ. ಸಿಗಬೇಕಾದಂತಹ 4 ಗ್ರಹಗಳ ಒಂದು ಸಂಯೋಗದ ಒಂದು ಯೋಗ ಖಂಡಿತ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಅಭಿಷೇಕ, ಅರ್ಚನೆ, ತುಳಸಿ ಹಾರ ಇಂತಹ ಸೇವೆಗಳನ್ನು ಮಾಡಿಕೊಳ್ಳೋದು ಖಂಡಿತ ಶುಭ. ಸುಬ್ರಹ್ಮಣ್ಯನಿಗೆ ಸಂಬಂಧಪಡುವಂತಹ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಕಾಣ್ತೀರಾ. ಧನಾಗಮನಗಳು ಶುಭ ಆಗುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿ, ಬಡ್ತಿ, ಪ್ರಮೋಷನ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನಾಧಿಪತಿ ಸೂರ್ಯ ಏಕಾದಶ ಲಾಭದಲ್ಲಿ ಉಚ್ಚನಾಗಿರ್ತಾನೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಸೋದರಿಯರಿಗೆ ಒಬ್ಬರಿಂದ ಒಬ್ಬರಿಗೆ ಅನುಕೂಲ ಆಗೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಭ್ರಾತೃಕಾರಕನಾದ ಕುಜ ನೀಚ ಕ್ಷೇತ್ರದಲ್ಲಿದ್ದರೂ ಕೂಡ ಸ್ಥಾನಾಧಿಪತಿ ಸೂರ್ಯ ಉಚ್ಚನಾಗಿರುವಂಥದ್ದು ಖಂಡಿತ ಶುಭ. ರಕ್ತದೋಷಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಉತ್ತಮ ಆಗುತ್ತೆ. ಯಾವುದೇ ಹಣಕಾಸಿನ ನಿರೀಕ್ಷೆಗಳಿದ್ದರೆ ಖಂಡಿತವಾಗ್ಲೂ ಈಡೇರುತ್ತೆ. ಹುಸಿಯಾಗೋದಿಲ್ಲ ಅಥವಾ ವಿಳಂಬ ಕೂಡ ಆಗೋದಿಲ್ಲ. ಸೂರ್ಯ ಮೇ 14ರ ತನಕ ಉಚ್ಚಕ್ಷೇತ್ರದಲ್ಲಿರ್ತಾನೆ. ಧನಾಗಮನಗಳಿಗೆ ಖಂಡಿತ ಶುಭ. ಲಕ್ಷ್ಮೀ ನರಸಿಂಹನಿಗೆ ಏನಾದರೂ ಒಂದು ಸೇವೆ ಮಾಡಿಕೊಂಡ್ರೆ ಖಂಡಿತ ಯಾವುದೇ ಅಡೆತಡೆಗಳು ಉಂಟಾಗೋದಿಲ್ಲ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತೇವೆ. ಈ ತಿಂಗಳ 23ರ ನಂತರದಲ್ಲಿ ಬುಧ ವ್ಯಯಭಾವಕ್ಕೆ ಬರ್ತಾನೆ. ಆ ಸಮಯದಲ್ಲಿ ಸ್ವಲ್ಪ ವಾಹನ ಚಾಲನೆ ಇಂತಹ ವಿಚಾರಗಳ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಮೇ 18ರ ನಂತರ ರಾಹುಕೇತುಗಳ ಪರಿವರ್ತನೆ ಮಿಥುನ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಲಾಭಗಳನ್ನು ತಂದುಕೊಡುತ್ತೆ. ಇದನ್ನು ನೀವು ಗಮನದಲ್ಲಿಟ್ಕೊಂಡು ಮುಂದುವರೆದ್ರೆ ತುಂಬ ಲಾಭ ಆಗುತ್ತೆ. ಯಾಕೆಂದರೆ ಇದು ಕೇವಲ ಒಂದು 10 ದಿನ, 1 ತಿಂಗಳು ಅಥವಾ ಒಂದು ಮಾಸಕ್ಕೆ ಸೀಮಿತ ಆಗಿರೋದಿಲ್ಲ. ಸಂಪೂರ್ಣ 1 ವರ್ಷ, 1.5 ವರ್ಷಗಳ ಕಾಲ ಈ ಗ್ರಹಗಳಿಂದ ಅನುಕೂಲಗಳನ್ನು ನೀವು ಪಡೆಯೋದಕ್ಕೆ ಸಾಧ್ಯ. ಸೊ ಪ್ರಯತ್ನಗಳನ್ನು ಖಂಡಿತವಾಗ್ಲೂ ಮುಂದುವರಿಸ್ಬೋದು. ಸಕ್ಸಸ್ಸನ್ನು ಖಂಡಿತ ಕಾಣ್ತೀರಾ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಆಗುತ್ತೆ. ಯಾವುದೇ ಸಮಸ್ಯೆಗಳಿಲ್ಲ. ಸಂತಾನದ ಅಂಚಿನಲ್ಲಿರುವವರಿಗೂ ಕೂಡ ಖಂಡಿತ ಶುಭ ಫಲ. 6ನೇ ಮನೆ ಶತ್ರು, ಋಣ, ರೋಗಸ್ಥಾನ. ಷಷ್ಠಾಧಿಪತಿಯಾದಂತಹ ಕುಜ ನೀಚ ಕ್ಷೇತ್ರದಲ್ಲಿರ್ತಾನೆ. ಅದು ಕೂಡ ವಾಕ್ಯ ಮತ್ತು ಧನಸ್ಥಾನದಲ್ಲಿ. ಸೊ ತುಂಬ ಹತ್ತಿರದವರಿಂದ ಏನಾದರೂ ಮಾತುಗಳಿಂದ ನಿಷ್ಠೂರ ಆಗುವಂಥದ್ದು ಅಥವಾ ಸ್ನೇಹಿತರು ನಿರೀಕ್ಷೆ ಇಟ್ಕೊಂಡಿದ್ದೆಲ್ಲ ಹುಸಿಯಾಗೋದಕ್ಕೆ ಕುಜ ಸ್ವಲ್ಪ ಕಾರಣನಾಗ್ತಾನೆ. ಯಾಕೆಂದರೆ ಮಿಥುನ್ ಲಗ್ನ, ಮಿಥುನ್ ರಾಶಿಯವರಿಗೆ ಕುಜದೋಷ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ.
ಅವನು ಲಾಭಾಧಿಪತಿ ಷಷ್ಠಾಧಿಪತಿಯಾಗಿ ಧನಸ್ಥಾನದಲ್ಲಿ ನೀಚನಾಗಿದ್ದರೆ ಯಾರಿಂದ ಕೆಲಸ ಆಗುತ್ತೆ ಅಂತ ತಿಳ್ಕೊಂಡಿರ್ತಿರೋ ಅವರು ಸ್ವಲ್ಪ ವಿಳಂಬ ಮಾಡುವಂಥದ್ದು ಅಥವಾ ಬರಬೇಕಾದಂತಹ ಹಣ ವಿಳಂಬ ಆಗುವಂಥದ್ದು ಇಂಥದ್ದಕ್ಕೆ ಕಾರಣಗಳು ಇರುತ್ತೆ. ಪ್ರಾರಂಭದಿಂದ ಹೇಳಿದ್ದೇನೆ, ಜೂನ್ 6ರ ತನಕ ಮಿಥುನ್ ರಾಶಿಯವರಿಗೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ಖಂಡಿತ ಒಳ್ಳೆಯದಾಗತ್ತೆ. ಶತ್ರುಬಾಧೆಗಳು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ, ಸಪ್ತಮಾಧಿಪತಿ ಗುರು ಜನ್ಮರಾಶಿಗೆ ಬರ್ತಾನೆ. ಸಪ್ತಮದ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಗುರುವಿಗೆ ಶಾಂತಿ ಮಾಡಿಕೊಳ್ಳುವಂಥದ್ದು, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ಗುರುಗಳ ದರ್ಶನ ಮಾಡುವಂಥದ್ದು, ಗುರುಗಳಿಗೆ ಪಾದಪೂಜೆ ಮಾಡುವಂಥದ್ದು ವರ್ಷದಲ್ಲಿ ಒಮ್ಮೆ ಆದರೂ ಮಾಡಿಕೊಳ್ಳಿ. ಪ್ರಾರಂಭದಲ್ಲೇ ಮಾಡಿದರೆ ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಖಂಡಿತ ಶುಭ ಆಗುತ್ತೆ. ಯಾಕೆಂದರೆ ಮಿಥುನ ರಾಶಿಯವರಿಗೆ ಈ ವಿಚಾರದ ಬಗ್ಗೆ ಬಹಳ ನಿರೀಕ್ಷೆ ಇದೆ. ವಿವಾಹದ ಅಂಚಿನಲ್ಲಿರುವಂಥವರಿಗೆ ಈ ಗುರುಬಲ ಖಂಡಿತ ಶುಭ ಆಗುತ್ತೆ. ಯಾಕೆಂದರೆ ಕರ್ಮ ಉದ್ಯೋಗ ಸ್ಥಾನದಲ್ಲಿರುವಂತಹ ಶನಿ 10ನೇ ದೃಷ್ಟಿಯಿಂದ ಮಾಂಗಲ್ಯ ಸ್ಥಾನವನ್ನು ನೋಡ್ತಾನೆ. ಉದ್ಯೋಗದ ಕಾರಣಗಳಿಂದ ವಿವಾಹ ವಿಳಂಬ ಮಾಡಿಕೊಳ್ಳುವಂಥ ಅನಿವಾರ್ಯತೆಗಳನ್ನು ಶನಿ ಒಡ್ಡುತ್ತಾನೆ. ಇದನ್ನು ಮೀರಿ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ವಿವಾಹ ಇಂತಹ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳುವಂಥದ್ದು ಮಿಥುನ ರಾಶಿಗೆ ಖಂಡಿತ ಶುಭ ಆಗುತ್ತೆ. ಇದು ಆ ವಿಚಾರಗಳಿಗೆ ಅತಿ ಉತ್ತಮವಾದಂತಹ ಸಮಯ. ಗುರು ಶಾಂತಿ ಮಾಡಿಕೊಂಡ್ರೆ ಈ ವಿಚಾರಗಳು ಬಹಳ ಬೇಗ ಮುಂದುವರಿಯುತ್ತೆ ಅಂತ ಕೂಡ ಹೇಳ್ಬೋದು. ಅಷ್ಟಮ ಭಾವವನ್ನು ಮೃತ್ಯುಸ್ಥಾನ, ಕುಜ ನೀಚ ಕ್ಷೇತ್ರದಲ್ಲಿದ್ದು ಅಷ್ಟಮ ಭಾವವನ್ನು ನೋಡಿದರೆ ಕುಜದೋಷಗಳು ಸ್ವಲ್ಪ ದಂಪತಿಗಳಲ್ಲಿ ವಿರಸ ಅಥವಾ ದಾಂಪತ್ಯದಲ್ಲಿ ನಿಷ್ಠುರಗಳನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳುತ್ತೆ. ಕುಜದೋಷ ಅನ್ನುವಂಥದ್ದು, ಅದರಲ್ಲೂ ಕೂಡ ಅಂಗನೇಯರಿಗೆ ಅಂಗಾರಕನ ದೋಷ, ಸ್ತ್ರೀಯರಿಗೆ ಕುಜದೋಷ ಅನ್ನುವಂಥದ್ದು ಆರೋಗ್ಯದ ವಿಚಾರ, ಗರ್ಭಕೋಶಕ್ಕೆ ಸಂಬಂಧಪಡುವಂಥದ್ದು, ಹಾರ್ಮೋನ್ ವ್ಯತ್ಯಾಸಗಳು ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ಖಂಡಿತ ಶುಭ. ಭಾಗ್ಯಸ್ಥಾನಕ್ಕೆ ರಾಹು ಬರ್ತಾನೆ, ಭಾಗ್ಯೋದಯಗಳನ್ನು ಕೊಡ್ತಾನೆ. ಕುಂಭ ರಾಹು, ಕುಂಭ ಅಂದರೆ ಮಡಿಕೆ, ಸರ್ಪ ಅದರೊಳಗಿರುವಂಥದ್ದು ಹುತ್ತದ ರೀತಿಯಲ್ಲಿ. ರಾಹುಕೇತುಗಳಿಗೆ ಮೂಲ ತ್ರಿಕೋಣ ಅಂತ ಕೂಡ ಹೇಳ್ತೇವೆ. ಕುಂಭರಾಶಿ ಬಹಳ ಶುಭ ಆಗುತ್ತೆ. ಆ ಸ್ಥಾನದಲ್ಲಿ ರಾಹು ಅವನ ಮೇಲೆ ಗುರುದೃಷ್ಟಿ, ಶನಿ ಕುಂಭ ರಾಶಿಯ ಅಧಿಪತಿಯಾದಂತಹ ಶನಿ ಕರ್ಮದಲ್ಲಿದ್ದಾನೆ. ಸೊ ಪರಾಕ್ರಮ ಗ್ರಹಗಳು ದೀರ್ಘಕಾಲದಲ್ಲಿ ಸಂಚಾರ ಮಾಡುವಂತಹ ಅಥವಾ ದೀರ್ಘಕಾಲದಲ್ಲಿ ಒಂದೇ ರಾಶಿಯಲ್ಲಿ ಕೂತ್ಕೊಳ್ಳುವಂತಹ ಎಲ್ಲ ಗ್ರಹಗಳು ರಾಹು, ಕೇತು, ಶನಿ ಮತ್ತು ಗುರು ಇವರೆಲ್ಲರೂ ಅದ್ಭುತ ಸ್ಥಿತಿಯಲ್ಲಿದ್ದಾರೆ. ಕರ್ಮ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್, ಲಾಭ, ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಭಾಗ್ಯೋದಯಗಳುಂಟಾಗುತ್ತೆ. ಪಿತ್ರಾರ್ಜಿತ ಆಸ್ತಿಗಳು ಒಂದು ವ್ಯವಸ್ಥೆಗೆ ಬರುತ್ತೆ. ಪರಾಕ್ರಮದಲ್ಲಿ ಕೇತು ಇರ್ತಾನೆ, ಅದು ಕೂಡ ಶುಭ ಫಲಗಳನ್ನು ಕಾಣ್ತೀರ. ರಾಹು ಬಾಹುಬಲವನ್ನು ಕೊಟ್ಟರೆ ಕೇತು ಕುಲಸ್ಯೋನ್ನತಿಂ ಅಂತ ಹೇಳ್ತೇವೆ, ಕುಲ ಉನ್ನತಿ ಆಗುತ್ತೆ ಅಂತ. ಏಕಾದಶ ಲಾಭಸ್ಥಾನದಲ್ಲಿ ರವಿ ಮತ್ತು ಬುಧನ ಸಂಚಾರ ಆಲ್ಮೋಸ್ಟ್ ಮೇ 14ರ ತನಕ ಇರುತ್ತೆ. ಮಿಥುನ ರಾಶಿಯವರಿಗೆ ಈ ಒಂದು ಸಣ್ಣ ಗ್ಯಾಪ್ ಏನಿದೆ 15 ಡೇಸ್ ಮೇ ತಿಂಗಳಲ್ಲಿ ಅದ್ಭುತವಾದಂತಹ ಸಮಯ. ಯಾವುದೇ ವ್ಯವಹಾರ, ಬಿಸ್ನೆಸ್ ಸಕ್ಸಸ್ಸನ್ನು ಕಾಣ್ತೀರಾ. ಖಂಡಿತ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ಮಾಸ ಭವಿಷ್ಯಗಳನ್ನು ಕೇಳುವಂಥವರಿಗೆ ಕೇವಲ 30 ದಿನಗಳಲ್ಲಿ ಉಂಟಾಗುವ ಲಾಭದ ದಿನಗಳ ಮೇಲೆ ಬಹಳ ನಿರೀಕ್ಷೆ ಇರುತ್ತೆ. ಅದರಲ್ಲೂ ಈ 14, 15 ದಿನಗಳು ಮೇ 14ರ ತನಕ ಅದ್ಭುತವಾದಂತಹ ಸಮಯ. ಯಾವುದೇ ಒಂದು ಸರ್ಕಾರಕ್ಕೆ ಸಂಬಂಧಪಡುವಂತಹ ವಿಚಾರಗಳಿದ್ದರೆ, ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ಗಳಿದ್ದರೆ ಇವೆಲ್ಲದೂ ಕೂಡ ಅನುಕೂಲಕ್ಕೆ ಬರುತ್ತೆ. ಸರ್ಕಾರಿ ಉದ್ಯೋಗ, ಪ್ರಮೋಷನ್ ಇವೆಲ್ಲ ಖಂಡಿತ ಅನುಕೂಲಕ್ಕೆ ಬರುತ್ತೆ. ಇದನ್ನು ಪ್ರಯತ್ನ ಹೆಚ್ಚಿಸ್ಕೊಳ್ಳುವಂಥದ್ದು ಖಂಡಿತ ಅವಶ್ಯಕ. ವ್ಯಯಭಾವವನ್ನು ಮೋಕ್ಷ ಸ್ಥಾನ, ಗುರು ವ್ಯಯಭಾವದಿಂದ ಜನ್ಮರಾಶಿಗೆ ಬರ್ತಾನೆ. ಗುರು ಆರಾಧನೆ, ಗುರು ಶಾಂತಿ ಮಾಡಿಕೊಂಡ್ರೆ ಗುರುಬಲ ಅನ್ನುವಂಥದ್ದು ಖಂಡಿತ ಜಾಸ್ತಿ ಆಗುತ್ತೆ. ಮಿಥುನ ರಾಶಿಗೆ ಓವರಾಲ್ ತುಂಬ ಅದ್ಭುತವಾದಂತಹ ಸಮಯ. ಕೇವಲ ದಶಾಭುಕ್ತಿಗಳಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ವಿಳಂಬ ಆಗುತ್ತೆ ಅಷ್ಟೇ. ಗೋಚಾರ ಫಲ ಅನ್ನುವಂಥದ್ದು ಕೇವಲ ಮೇ ತಿಂಗಳ ಭವಿಷ್ಯ ಅಂತಲ್ಲ, ಆಲ್ಮೋಸ್ಟ್ ಇನ್ನು 1.5-2 ವರ್ಷಗಳ ಸಮಯ ಬಹಳಷ್ಟು ಅದ್ಭುತವಾಗಿದೆ. ಓವರಾಲ್ ದೀರ್ಘಕಾಲದಲ್ಲಿ ಮಾಡುವಂತಹ ಎಲ್ಲ ಪ್ಲ್ಯಾನಿಂಗ್ಗಳಿಗೆ ಇದು ಅದ್ಭುತವಾದಂತಹ ಸಮಯ. ಖಂಡಿತ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿಕೊಳ್ಬೋದು. ಜೂನ್ 6ರ ತನಕ ಕುಜ ನೀಚ ಕ್ಷೇತ್ರದಲ್ಲಿರ್ತಾನೆ. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಖಂಡಿತ ಶುಭವಾಗುತ್ತೆ.
ಎಲ್ಲ ಮಿಥುನ ರಾಶಿಯವರು ಮೇ ತಿಂಗಳಲ್ಲಿ ಶುಭ ಫಲಗಳನ್ನು ಕಾಣುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.